ಇನ್ನು ಕಾಯ್ತಿದ್ರೆ ಆಗಲ್ಲ. ಆ ವೀರುನ ಮುಗಿಸ್ಬೇಕು ಅನ್ಕೊಂಡೆ, ಅದಾಗ್ಲಿಲ್ಲ. ಅಟ್ಲೀಸ್ಟ್ ಈ ಶ್ರಾವಣಿನಾದ್ರೂ ಮುಗಿಸ್ಬೇಕು ಅನ್ಕೊಂಡೆ, ಅದು ಆಗ್ತಿಲ್ಲ. ಎಷ್ಟೋ ವರ್ಷಗಳಿಂದ ಆ ಮುದುಕಿ ಇವಳು ಮುಖಾನೇ ನೋಡಿರ್ಲಿಲ್ಲ. ಈ ಪುಷ್ಕರ್ಣಿ ಉತ್ಸವದಿಂದ ಅಜ್ಜಿ ಇವಳು ಮುಖ ನೋಡೋ ಹಾಗಾಯ್ತು. ಅಜ್ಜಿ ಮೊಮ್ಮಗಳು ಒಂದಾಗ್ಬಿಟ್ರು. ಆ ಸಾಲಿಗ್ರಾಮದ ಮನೆಗೆ ಈ ಶ್ರಾವಣಿನೇ ಉತ್ತರಾಧಿಕಾರಿ ಆಗೋದು ಅನ್ನೋದ್ರಲ್ಲಿ ಯಾವ ಅನುಮಾನನೂ ಇಲ್ಲ. ಇಡೀ ಆಸ್ತಿ, ಅಂತಸ್ತು, ಜನಬಲ ಎಲ್ಲ ಅಷ್ಟು ಸುಲಭವಾಗಿ ಸಿಗಲ್ಲ. ಅದೆಲ್ಲ ಆಸೆ ಪಟ್ಟಿದ್ ನಾನು. ಆದ್ರೆ ಅದೆಲ್ಲ ಸಿಕ್ಕಿದ್ದು ಈ ವೀರುಗೆ. ವೀರುನ ಮುಗಿಸಿ ಈ ಆಸ್ತಿ, ಅಂತಸ್ತು, ಅಧಿಕಾರ ಎಲ್ಲ ನನ್ನ ಕೈವಶ ಮಾಡ್ಕೊಳ್ಳೋಣ ಅನ್ಕೊಂಡ್ರೆ ದಿಕ್ಕಿ ಶ್ರಾವಣಿನೇ ಅಡ್ಡ ಬರ್ತಿದ್ದಾಳೆ. ಈಗ ಅವಳು ಪ್ರೀತಿ ಗೀತಿ ಅಂತ ಯಾವನ್ನಾದ್ರೂ ಮದುವೆ ಆದ್ರೆ ಮತ್ತೆ ಈ ಆಸ್ತಿ, ಅಂತಸ್ತಿಗೆಲ್ಲ ಅವನು ವಾರಸ್ದಾರ ಆಗ್ತಾನೆ. ಹಾಗಾಗಕ್ ನಾನು ಬಿಡಬಾರ್ದು. ಶ್ರಾವಣಿ ಮೂಲಕ ಇದೆಲ್ಲ ನನ್ನ ಕೈಗೆ ಸೇರ್ಬೇಕು. ಹಾಗಾಗ್ಬೇಕು ಅಂದ್ರೆ ಶ್ರಾವಣಿ ಮ್ಯಾಡಿನ ಮದುವೆ ಆಗ್ಬೇಕು. ಆದ್ರೆ ಅದೆಲ್ಲ ಹೇಗ್ ಸಾಧ್ಯ? ಈ ಶ್ರಾವಣಿ ಬೇರೆ ಹಠಮಾರಿ. ಅಷ್ಟು ಸುಲಭವಾಗಿ ನನ್ನ ಮಾತಿಗೆಲ್ಲ ಬಗ್ಗವಳೆ ಅಲ್ಲ ಅವಳು. ಅವಳು ಪ್ರೀತಿಸ್ತಿರೋದು ಯಾರು ಅಂತ ಕಂಡು ಹಿಡಿದು ಅವನನ್ನ ಮುಗಿಸ್ಬಿಡ್ಲ? ಬೇಡ, ಕೊಲೆ ಎಲ್ಲದಕ್ಕೂ ಉತ್ತರ ಆಗೋದಿಲ್ಲ. ಶ್ರಾವಣಿಗೂ ಮ್ಯಾಡಿಗೂ ಮದುವೆ ಮಾಡಬೇಕು ಅನ್ನೋ ವಿಷಯನ ವೀರು ಹತ್ರ ಮಾತಾಡಿ ಹೇಗಾದ್ರೂ ಅವನನ್ನು ಒಪ್ಪಿಸ್ಬೇಕು. ಏನ್ ಮಾಡ್ಲಿ? ಈ ಮ್ಯಾಡಿಗೇನಾದ್ರೂ ಕೆಲಸ ವಹಿಸೋಣ ಅನ್ಕೊಂಡ್ರೆ ಅವ್ನು ಮಾಡೋದೆಲ್ಲ ಎಡ್ವಟ್ಟು. ಏನ್ ಮಾಡೋದೀಗ? ಈಗ ತಾನೇ ಅನ್ಕೋತಿದ್ದೆ ಒಂದು ಮುಖ್ಯವಾದ ಕೆಲಸ ಆಗ್ಬೇಕು. ಆದ್ರೆ ಆ ಕೆಲಸ ಮಾಡೋದಕ್ಕೆ ನನ್ನ ತರನೇ ಚಾಲಾಕಿತನ ಇರೋ ಇನ್ನೊಂದು ಬಲವಾದ ಕೈ ನನ್ನ ಜೊತೆ ಸೇರ್ಬೇಕು ಅಂತ. ನಾನು ಅಂತದೇ ದಾರಿಯಲ್ಲಿ ಹೊರಟಿದ್ದೀನಿ. ಅಕ್ಕ, ಸುರೇಂದ್ರ, ಏನ್ ಬಿರು, ಏನಾಯ್ತು? ಅಕ್ಕ, ನಿನ್ಗೆ ದೇಸಾಯಿ ಅವರು ಅಂತ ಜ್ಞಾಪಕ ಇದೆಯಾ? ಅದೇ ಅಕ್ಕ, ದೊಡ್ಡ ಇಂಡಸ್ಟ್ರಿಯಲಿಸ್ಟು, ಅಡ್ವೊಕೇಟು, ಶ್ರಾವಣಿಯವ್ರ ತಾತ, ಅಂದ್ರೆ ದೊಡ್ಡ ಯಜಮಾನ್ರು, ಕ್ಲೋಸ್ ಫ್ರೆಂಡು. ನೆನ್ಪಾಯ್ತಾ? ಹಾ, ನೆನ್ಪಾಯ್ತು. ಏನಂತೆ? ಅವ್ರ ಮನೆಯಲ್ಲಿ ಒಂದು ಮುದ್ದಾದ ಮಗು ಇದೆ ಅಕ್ಕ. ಏನ್ ಮಾತಾಡ್ತಾಳೆ ಅಂದ್ರೆ ತೇಟ್ ಪಟಾಕಿನೇ. ಆ ಮಗುಗೆ ಸಂಬಂಧಪಟ್ಟಾಗೆ ಒಂದು ಕೇಸ್ ಇತ್ತು. ಅದು ದೇಸಾಯಿ ಅವರೇ ಗೆದ್ರು. ತನ್ನ ಹೆತ್ತ ತಾಯಿ ಹತ್ರನೇ ಇರೋ ಹಾಗೆ ಜಡ್ಜ್ಮೆಂಟ್ ಆಯ್ತು. ಒಳ್ಳೇದಾಯ್ತಲ್ವಾ? ಅಣ್ಣ, ಕೋರ್ಟಲ್ಲಿ ದೇಸಾಯಿ ಅವ್ರು ಸಿಕ್ಕಿದ್ರ? ಹೂಕೋಣ, ಸಿಕ್ಕಿದ್ರು. ತುಂಬಾ ವರ್ಷಗಳ ನಂತರ ಭೇಟಿ ಆದೆ. ಅದು ಅಲ್ಲದೆ ಕೇಸ್ ಬೇರೆ ಗೆದ್ದಿದ್ರು. ಅದಕ್ಕೆ ಅಂತ ಅವ್ರ ಮನೆಯಲ್ಲಿ ಪಾರ್ಟಿ ಇಟ್ಕೊಂಡಿದಾರಂತೆ. ನಮ್ಮನ್ನೆಲ್ಲ ಕರೆದಿದ್ದಾರೆ. ಎಲ್ಲ ರೆಡಿ ಇರಿ, ನಾಳೆ ಹೋಗ. ವೀರು, ನಾವೆಲ್ಲರೂ ಹೋಗೋದಾ? ಅಲ್ಲ ವೀರು, ನನಗೆ ಅವ್ರು ಯಾರು ಅಷ್ಟೊಂದು ಪರಿಚಯ ಇಲ್ವಲ್ಲ. ಅದಕ್ಕೆಲ್ಲ ಯೋಚನೆ ಮಾಡ್ತಾರ ಅಕ್ಕ. ಒಂದ್ 2 ನಿಮಿಷ ಅವ್ರ ಮನೆಯವ್ರ ಹತ್ರ ಮಾತಾಡು, ಎಲ್ರು ನಮ್ಮವ್ರೆ ಅಂತ ಅನ್ನಿಸ್ಬಿಡ್ತಾರೆ. ಅಷ್ಟು ಒಳ್ಳೆ ಜನ ಅವರು. ಅವ್ರಾಗೆ ಕರೆದಿದ್ದಾರೆ ಅಂದ್ಮೇಲೆ ಹೋಗದೆ ಇರೋದು ಚೆನ್ನಾಗಿರಲ್ಲ. ಇಷ್ಟಕ್ಕೂ ಮೀರಿ ಅವ್ರ ಮನೆಯಲ್ಲಿ ನಿನ್ ತರನೇ ಒಬ್ಬರಿದ್ದಾರೆ. ಇಡೀ ಕುಟುಂಬನ ಎತ್ತಿ ಹಿಡಿದಿರೋರು. ಅವ್ರು ನೋಡ್ತಾ ಇದ್ರೆ ನಿನ್ನೆ ನೋಡ್ದಾಗತ್ತೆ. ಯಾರು ವೀರು ಅದು? ಅದೇ ಅಕ್ಕ, ಭಾರ್ಗವಿ ಅವರು. ಎಲ್ಲ ರೆಡಿ ಆಗ್ತಿದೆ ಮಾವಯ್ಯ, ನೀವೇನು ಯೋಚನೆ ಮಾಡಬೇಡಿ. ಯಾರಿಗೂ ಯಾವ ತೊಂದರೆನೂ ಆಗದಂಗೆ ನಾನ್ ನೋಡ್ಕೋತೀನಿ. ಆ ನಂಬಿಕೆ ನನಗಿದೆ. ಅದಕ್ಕೆ ಅಲ್ವಾ ಎಲ್ಲ ಜವಾಬ್ದಾರಿ ನಿನಗೆ ಕೊಟ್ಟಿದ್ದು.
ನಾನು ಡ್ರಾಯಿಂಗ್ ಮಾಡಿದೀನಿ, ಹೇಗಿದೆ ಅಂತ ಹೇಳಿ ಪ್ಲೀಸ್. ಕೂತ್ಕೋ. ತುಂಬಾ ಚೆನ್ನಾಗಿದೆ ಪುಟ್ಟ. ಥ್ಯಾಂಕ್ ಯು ಸೋ ಮಚ್ ತಾತ. ಹಾಗಾದ್ರೆ ಇದರ ಮೇಲೆ ಒಂದು ಆಟೋಗ್ರಾಫ್ ಹಾಕ್ತೀರಾ? ಆಟೋಗ್ರಾಫ? ಆಟೋಗ್ರಾಫ್ ಅಂದ್ರೆ ಸೈನ್ ಮಾಡೋದು. ಎಷ್ಟು ಮುದ್ದಾಗಿ ನೀನ್ ಕೇಳ್ತಿದ್ದೀಯ ಅಂದ್ಮೇಲೆ ಇದ್ರ ಮೇಲೆ ಸೈನ್ ಹಾಕೋದಿರ್ಲಿ, ಖಾಲಿ ಪೇಪರ್ ಕೂಡ ಅದ್ರ ಮೇಲೂ ಸೈನ್ ಹಾಕ್ಬಿಡ್ತಿದ್ರಿ. ಹಾಗಾದ್ರೆ ನಾಳೆ ನಾವು ಗೆಟ್ ಟುಗೆದರ್ ಪಾರ್ಟಿಗೆ ಹೋಗ್ತಾ ಇದೀವ. ಮೊದ್ಲು ನಾನು ಆ ಸಿಹಿನ ಫ್ರೆಂಡ್ ಮಾಡ್ಕೊಂತೀನಪ್ಪ. ಸುಬ್ಬು, ಯಜಮಾನ್ರೆ, ನಾಳೆ ಕಾರ್ಯಕ್ರಮ ಎಲ್ಲ ಪೋಸ್ಟ್ಪೋನ್ ಮಾಡಿದ್ಯಾ ತಾನೆ? ಎಲ್ಲ ವ್ಯವಸ್ಥೆ ಆಗಿದೆ ಯಜಮಾನ್ರೆ. ಓಕೆ.